ನಮಸ್ಕಾರ ಪ್ರಿಯ ವೀಕ್ಷಕರೇ, ಯುದ್ಧದ ಸಿದ್ಧತೆ ಮತ್ತು ರಾಜಕೀಯ ತಂತ್ರಗಾರಿಕೆಯ ರೋಚಕ ಅಧ್ಯಾಯಕ್ಕೆ ನಿಮಗೆ ಸ್ವಾಗತ. ಆರ್ಯ ಜಗತ್ತಿನ ಇಬ್ಬರು ಮಹಾಶಕ್ತಿಗಳಾದ ಪಾಂಡವರು ಮತ್ತು ಕೌರವರ ನಡುವಿನ ಹೋರಾಟ ಖಚಿತವಾಗಿದ್ದು, ರಾಜರುಗಳು ಯಾರಿಗೆ ಬೆಂಬಲ ನೀಡಬೇಕು ಎಂಬ ನಿರ್ಧಾರದ ಒಂದು ಸೂಕ್ಷ್ಮ ಘಟ್ಟದಲ್ಲಿದ್ದಾರೆ. ಇಂದಿನ ವಿಡಿಯೋದಲ್ಲಿ ಮಧುರಾ ದೇಶದ ರಾಜ ಶಲ್ಯನ ಸಿದ್ಧತೆಗಳು ಹಾಗೂ ತ್ರಿಗರ್ತದ ರಾಜ ಸುಶರ್ಮನ ಆಗಮನ, ರಾಜಕೀಯ ತಂತ್ರಗಾರಿಕೆ ಹೇಗೆ ನಡೆಯಿತು ಎಂಬುದನ್ನು ನೋಡೋಣ. ಪಾಂಚಾಲ ದೇಶದ ಪುರೋಹಿತ ದೂತನು ಪಾಂಡವರ ಪರವಾಗಿ ಆಗಮಿಸಿ ಶಲ್ಯನಿಂದ ಸೈನ್ಯದ ಸಹಾಯದ ಆಶ್ವಾಸನೆಯನ್ನು ಪಡೆದುಕೊಂಡು ಹೋಗಿರ್ತಾನೆ. ಇದರಿಂದಾಗಿ ಯುದ್ಧವಾಗುವುದಂತೂ ಖಚಿತವಾಗಿದ್ದು, ಆದರೆ ಅದು ಯಾವಾಗ ನಡೆಯುತ್ತದೆ? ಎರಡೂ ಕಡೆಗಳ ರಾಜರು ಆರ್ಯ ಜಗತ್ತಿನಾದ್ಯಂತ ಎಲ್ಲಾ ರಾಜರುಗಳಲ್ಲಿಯೂ ತಮ್ಮ ದೂತರನ್ನು ಕಳುಹಿಸಿ ಸಹಾಯ ಮತ್ತು ಸೇನಾ ಸಾಮಗ್ರಿಗಳ ಸಿದ್ಧತೆಯಲ್ಲಿ ತೊಡಗಿಕೊಂಡಿರ್ತಾರೆ. ಆದರೆ ಯುದ್ಧವು ತಕ್ಷಣವೇ ಆರಂಭವಾಗೋದಕ್ಕೆ ಸಾಧ್ಯವಾಗೋದಿಲ್ಲ. ಯಾಕಂದ್ರೆ ಇನ್ನೂ 2-3 ವಾರಗಳಲ್ಲಿ ಮಳೆಗಾಲ ಆರಂಭವಾಗ್ತಾ ಇತ್ತು. ಮಳೆಗಾಲ ಆರಂಭವಾದ್ರೆ ಹಳ್ಳ ಕೊಳ್ಳಗಳು ತುಂಬಿ ಹರಿತವೆ. ಜರಿ, ಹೊಳೆ, ನದಿಗಳೆಲ್ಲ ನೆರೆ ಬರ್ತವೆ. ಆರ್ಯ ಜನಗಳ ವಸತಿಗಳೆಲ್ಲ ಹೊಳೆ ನದಿಗಳ ದಡದಲ್ಲೇ ಇರೋದ್ರಿಂದ ಉಕ್ಕಿ ಹರಿಯುವ ನೀರು ಹಳ್ಳಿ ಪಟ್ಟಣಗಳಿಗೆ ನುಗ್ಗಿ ಸುತ್ತುವರಿಯುತ್ತವೆ. ಇಂತಹ ಸಮಯದಲ್ಲಿ ಸಂಚಾರವೇ ಅಸಾಧ್ಯ. ರಥಗಳ ಗಾಲಿ ಹೂತು ಹೋಗ್ತವೆ, ಆನೆಗಳು ಜಾರ್ತವೆ, ಸೈನ್ಯ ಬೀಡು ಬಿಡಲು ಒಣ ನೆಲ ಸಿಗೋದಿಲ್ಲ, ಅಡಿಗೆ ಮಾಡಲು ಒಣ ಕಟ್ಟಿಗೆ ಹೊಂಚೋದು ಹೇಗೆ? ಹೀಗಾಗಿ ಯುದ್ಧವು ಮಳೆಗಾಲ ಕಳೆದ ನಂತರ, ಅಂದರೆ ಭಾದ್ರಪದ ಆಶ್ವಯುಜದ ನಂತರವೇ ನಡೆಯಬೇಕಿತ್ತು. ಅಲ್ಲಿಯ ತನಕ ಸಿದ್ಧತೆಗೆ ತುಂಬಾ ಸಮಯ ಕೂಡ ಇತ್ತು. ಮಧುರದ ರಾಜ ಶಲ್ಯನು ತನ್ನ ಸೇನೆಗೆ ಸಿದ್ಧವಾಗಿರುವಂತೆ ಅಪ್ಪಣೆಯನ್ನ ಮಾಡ್ತಾನೆ. ಅವರ ದೇಶ ಯುದ್ಧಕ್ಕೆ ಅಷ್ಟೊಂದು ಹೆಸರುವಾಸಿಯಾದ ದೇಶ ಅಲ್ಲ ಮತ್ತು ಇತ್ತೀಚೆಗೆ ಯಾವುದೇ ದೊಡ್ಡ ಯುದ್ಧ ಕೂಡ ನಡೆದಿರಲಿಲ್ಲ. ಹಾಗಾಗಿ ಸೈನಿಕರಿಗೆಲ್ಲ ವಿಶೇಷ ತರಬೇತಿ ಬೇಕಿತ್ತು. ಶಲ್ಯರಾಜನು ಸ್ವತಃ 80ರ ಮೇಲೆ 4 ಕಳೆದ ವೃದ್ಧನಾದರೂ ಮುಂದೆ ನಿಂತು ಎಲ್ಲ ಸಿದ್ಧತೆಗಳ ಉಸ್ತುವಾರಿಯನ್ನು ನೋಡ್ಕೊಳ್ತಾ ಇದ್ದ. ಕೆಲಸಕ್ಕೆ ಬಳಸದ ಲೋಹದಂತೆ ಯುದ್ಧವಿಲ್ಲದ ಕ್ಷತ್ರಿಯರು ತುಕ್ಕು ಹಿಡಿದು ಹೋಗ್ತಾರೆ ಅಂತ ತನಗೆ ತಾನೇ ಹೇಳ್ಕೊಳ್ತಾ ಇದ್ದ. ಅವನು ದಿನ ಬೆಳಗ್ಗೆ ಸಂಜೆ 2 ಹೊತ್ತು ರಥವೇರಿ ತಾನೇ ಕುದುರೆಗಳ ಕಡಿವಾಣ ಹಿಡಿದು ಓಡಿಸ್ತಾ ಇದ್ದ. ಅಶ್ವರಹಸ್ಯವನ್ನು ಬಲ್ಲವನೆಂಬ ಹಳೆಯ ಖ್ಯಾತಿಯನ್ನ ಮತ್ತೆ ಬೆಳಗುವ ಒಂದು ಉತ್ಸಾಹದಲ್ಲಿದ್ದ. ಬಡಗಿಗಳು ರಥದ ಭಾಗಗಳನ್ನು ಪರೀಕ್ಷಿಸಿ ಟೊಳ್ಳು ಬಂದಿದ್ದ ಗಾಲಿ, ಗುಂಬ, ಇರಚಿ, ಆಸನಗಳನ್ನು ತೆಗೆದು ಹೊಸದನ್ನು ಹಾಕಿದ್ರು. ಲೋಹಕಾರರು ಬಾಣದ ತುದಿಯನ್ನ ಮೊನಚುಗಳನ್ನು ತಯಾರಿಸಿ ಮಸೆದು ತುಂಬಲು ಆರಂಭಿಸಿದ್ರು. ಚಮ್ಮಾರರು ಚಕ್ಕಳದ ಮೈಯಂಗಿ ಮತ್ತು ಗುರಾಣಿಗಳನ್ನು ಸಿದ್ಧಪಡಿಸಿದ್ರು. ಮಾವುತರು ಆನೆಗಳಿಗೆ ತಮ್ಮಟಿ, ಶಂಖ, ನಗಾರಿಗಳ ಸದ್ದನ್ನ ಅಭ್ಯಾಸ ಮಾಡಿಸಿದ್ರು. ಸೈನಿಕರಲ್ಲಿ ಭಾರೀ ಉತ್ಸಾಹ ಹೋಗ್ತು. ಬೇಸಿಗೆ ಆಗಿರೋದ್ರಿಂದ ಹೊಲಗೆಲಸವಿಲ್ಲದ ಕಾರಣ ಕೃಷಿಯ ವೃತ್ತಿಯ ವೈಶ್ಯರು ಕೂಡ ಬಿಲ್ಲು ಗುರಿಯ ಅಭ್ಯಾಸವನ್ನ ಮಾಡ್ಕೊಳ್ತಾ ಇದ್ರು. ಹೀಗೆ ಯುದ್ಧದ ಒಂದು ಸಿದ್ಧತೆ ಭಾರಿಯಾಗಿ ನಡೆದಿತ್ತು. ಪಾಂಚಾಲದ ಪುರೋಹಿತ ದೂತನು ಶಲ್ಯನ ಮಗನಾದ ರುಕ್ಷ್ಮರಥನನ್ನು ಕೂಡ ಭೇಟಿಯಾಗಿದ್ನಲ್ಲ, ಅವನು ರುಕ್ಷ್ಮರಥನ ಮನಸ್ಸಿನಲ್ಲಿದ್ದ ಸ್ವಯಂವರದ ವಿಚಾರವನ್ನ ಅನುಮೋದಿಸಿದ್ದ. ಪಾಂಡವರ ಹಿರಿಯ ಮಗನಿಗೆ ಮಾಲೆ ಹಾಕಿದ್ರೆ ಆ ರಾಜಕುಮಾರಿ ಪುಣ್ಯವಂತಿ ಎಂಬುದನ್ನು ಕೂಡ ಸೂಚಿಸಿದ್ದ. ಪಾಂಡವರು ಹಿಂದೆ ರಾಜಸೂಯ ಯಜ್ಞ ಮಾಡಿ ವೈಭವ ಖ್ಯಾತಿಗಳನ್ನು ಗಳಿಸಿದ್ರು. ಅಂಥವರ ಹಿರಿಯ ಮಗನಿಗೆ ತನ್ನ ಮಗಳು ಅರಸಿಯಾಗುವ ಕಲ್ಪನೆಯು ರುಕ್ಷ್ಮರಥನ ಮನಸ್ಸನ್ನ ಪಾಂಡವರ ಪರ ತಿರುಗಿಸಿತ್ತು. ಆತ ತನ್ನ ಮಗಳಿಗೆ, ನಿನ್ನ ಅಜ್ಜನ ತಂಗಿಯ ಮೊಮ್ಮಗ, ಅವನಿಗೆ ಮಾಲೆ ಹಾಕು, ಮುಂದೆ ರಾಜಸೂಯಕ್ಕೂ ಅಶ್ವಮೇಧಕ್ಕೂ ಕಂಕಣ ಕಟ್ಟಿಸಿಕೊಳ್ಳುವ ಭಾಗ್ಯ ನಿನಗಾಗುತ್ತೆ ಅಂತ ಹೇಳ್ತಾನೆ. ಮಗಳು ಅವನು ಸುಂದರವಾಗಿದ್ದಾನ ಅಂತ ಕೇಳಿದಾಗ ರುಕ್ಷ್ಮರಥ, ಪಾಂಡವರ ಮಗ ಸುದೃಢನಾಗಿರದೇ ಉಂಟೆ, ಸುಂದರವಾಗಿದ್ದಾನೆ ಅಂತೇಳಿ ಉತ್ತರಿಸ್ತಾನೆ. ಅವರು ನಿರೀಕ್ಷಿಸಿದಂತೆ ಆಕಾಶದಲ್ಲಿ ಮೋಡಗಳು ಕವಿತವೆ. ಬೇಸಿಗೆಯ ಧಗೆಯು ಶಾಖವು ಬೆವರಿನ ಕಾವಾಗುತ್ತೆ. ಎಲ್ಲರೂ ಮಾಳಿಗೆ, ಉದ್ಯಾನ, ಹೊರಾಂಗಣದಲ್ಲಿ ಮಲಗಿದ್ದ ಒಂದು ರಾತ್ರಿ ಪಟಪಟನೆ ಮಳೆ ಸುರಿಯುತ್ತೆ. ಮನೆಯ ಪುರೋಹಿತ ಹೋಮದತ್ತನು, ರಾಜಪರಿವಾರವು ಎಲ್ಲರೂ ಮಳೆಯ ಅಧಿಪತಿ ಪರ್ಜನ್ಮನ ಸ್ತುತಿಯನ್ನ ಹಾಡ್ತಾರೆ. ನಂತರ ವೃದ್ಧರು, ಮಕ್ಕಳು, ಗಂಡು ಹೆಣ್ಣುಗಳೆಲ್ಲರೂ ಮಳೆಯಲ್ಲಿ ಕುಣಿದು ಕುಪ್ಪಳಿಸ್ತಾರೆ. ಶಲ್ಯರಾಜನೂ ಕೂಡ ನೀರಿನ ಉತ್ಸಾಹದಿಂದ ಗಟ್ಟಿಯಾಗಿ ಹಾಡ್ತಾನೆ, ಗಟ್ಟಿಯಾಗಿ ಕುಣಿತಾನೆ. 1 ವಾರಕ್ಕೂ ಮೀರಿ ಮಳೆ ಸುರಿದು ಕಾಯ್ದ ಭೂಮಿ ನೀರು ಹೀರಿ ನೆಲ ಹದವಾಗುತ್ತೆ. ವೈಶ್ಯರಿಗೆ ಹಿಗ್ಗು ಹೆಚ್ಚಾಗುತ್ತೆ ಮತ್ತು ಜನರ ಮನಸ್ಸಿನಿಂದ ಯುದ್ಧದ ಉತ್ಸಾಹ ಕಡಿಮೆಯಾಗ್ತಾ ಬರುತ್ತೆ. ಮಳೆ ನಿಂತು ಮತ್ತೆ ಬಿಸಿಲಿನ ಕಾವು ಇರ್ತಾ ಇರಬೇಕಾದ್ರೆ ತ್ರಿಗರ್ತದ 5 ದೊರೆಗಳಲ್ಲಿ ಒಬ್ಬನಾದ ಸುಶರ್ಮನು ಶಾಕಲ ಪಟ್ಟಣಕ್ಕೆ, ಅಂದರೆ ಮಧುರದ ರಾಜಧಾನಿಗೆ ಬರ್ತಾನೆ. ಅವನು ರುಕ್ಷ್ಮರಥನ ಸ್ನೇಹಿತ ಮತ್ತು ಸಮವಯಸ್ಕನಾಗಿರ್ತಾನೆ. ರುಕ್ಷ್ಮರಥನು ಸುಶರ್ಮನನ್ನ ಭೇಟಿಯಾಗ್ತಾನೆ. ಸ್ನೇಹದಿಂದ ತಬ್ಬಿಕೊಂಡು ಉಪಚಾರವನ್ನ ಮಾಡ್ತಾನೆ. ರುಕ್ಷ್ಮರಥನು ಆ ಸುಶರ್ಮನು ಚಂದ್ರಭಾಗಾ ನದಿಯ ಕಡೆಯಿಂದ ಬಾರದೆ ಶತರ್ನು ಕಡೆಯಿಂದ ಬಂದಿದ್ದನ್ನ ಗಮನಿಸಿರ್ತಾನೆ. ನೀನು ಹಸ್ತಿನಾವತಿಗೆ ಹೋಗಿದ್ಯಾ ಅಂತ ಕೇಳ್ತಾನೆ. ಸುಶರ್ಮನು ಅದಕ್ಕೆ ಹೌದು ಅಂತ ಒಪ್ಕೊಳ್ತಾನೆ. ಊಟೋಪಚಾರ ಆಗತ್ತೆ. ಸುಶರ್ಮನು ರುಕ್ಷ್ಮರಥನನ್ನ ರಾಜಕೀಯ ವಿಚಾರಗಳಿಗೆ ಸೆಳಿತಾನೆ. ಸುಶರ್ಮನು ಹೇಳ್ತಾನೆ, ನೋಡು, ನಾನು ನೀನು ಸ್ನೇಹಿತರು. ಇದುವರೆಗೆ ಜಗಳ ಅಲ್ಲ, ಅದರ ಭಾವ ಕೂಡ ಹುಟ್ಟಿಲ್ಲ. ಆದರೆ ಈಗ ಅದೃಷ್ಟ ಒಬ್ಬರ ವಿರುದ್ಧ ಒಬ್ಬರನ್ನ ನಿಲ್ಲಿಸುತ್ತಿರುವ ಹಾಗೆ ಕಾಣಿಸ್ತಾ ಇದೆ ಅಂಥೇಳಿ ಮಾತನ್ನ ಆರಂಭಿಸ್ತಾನೆ. ಅದಕ್ಕೆ ರುಕ್ಷ್ಮರಥನು, ಪಾಂಡವರ ಪರವಾಗಿ ಪಾಂಚಾಲದಿಂದ ಪುರೋಹಿತ ದೂತ ಬಂದಿದ್ದ ಅಂತ ನಿಧಾನವಾಗಿ ಒಪ್ಕೊಳ್ತಾನೆ. ರುಕ್ಷ್ಮರಥನ ತಂದೆಯು ಪಾಂಡವರ ತಂಗಿಯ ಮಕ್ಕಳು ಎಂಬ ಒಂದು ಮೋಹದಿಂದ ತಕ್ಷಣವೇ ಪಾಂಡವರಿಗೆ ಸೈನ್ಯವನ್ನ ಮೀಸಲು ಎಂದು ಹೇಳಿಬಿಟ್ಟಿದ್ದಾನೆ.
ಇದಕ್ಕೆ ಸುಶರ್ಮನು ಆಕ್ಷೇಪಿಸಿ ಹೇಳ್ತಾನೆ, ಹಾಗಂತ ನಾನು ನೀನು ಒಬ್ಬರ ಮೇಲೊಬ್ಬರು ಕಾಯೋದು ನ್ಯಾಯವೇ ಅಂತ ಕೇಳ್ತಾನೆ. ರುಕ್ಷ್ಮರಥ ಹೇಗಾದ್ರೂ ಈ ಜಗಳದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಬಯಸಿರ್ತಾನೆ. ಅವನಿಗೆ ಈ ಜಗಳ ಯುದ್ಧ ಅನ್ನೋದೇ ಇಷ್ಟ ಇರಲ್ಲ. 90 ಹತ್ತಿರವಾಗುತ್ತಿರುವ ಮುದುಕ ತಂದೆ ಒಂದಿಷ್ಟು ಸೈನ್ಯದ ಜೊತೆ ಹೋಗ್ಲಿ, ನಾನೇನೋ ಒಂದು ನೆಪ ಒಡ್ಡಿ ತಪ್ಪಿಸ್ಕೊಳ್ತೀನಿ, ತಮ್ಮಂದಿರನ್ನು ತಪ್ಪಿಸ್ಕೊಳ್ಳುವ ಹಾಗೆ ಮಾಡ್ತೀನಿ, ಹಾಗೆಯೇ ನೀನು ಹೊರಳಿಕೊಂಡು ಬಿಡು, ಯಾರದೋ ಜಗಳದಲ್ಲಿ ನಮಗೇನು ಲಾಭ ಅನ್ನೋ ಸಲಹೆಯನ್ನ ಸುಶರ್ಮನಿಗೆ ನೀಡ್ತಾನೆ. ಆದರೆ ಸುಶರ್ಮನಿಗೆ ಬೇರೆಯದೇ ಕಾರಣ ಇರ್ತದೆ. ಪಾಂಡವರ ವಿರುದ್ಧ ಯುದ್ಧವಾಗ್ತಿರುವಾಗ ನಾನು ಬಿಟ್ಟರೆ ಕ್ಷತ್ರಿಯ ಧರ್ಮಕ್ಕೆ 2 ಬಗೆದ ಹಾಗೆ ಅಂತೇಳಿ ಹೇಳ್ತಾನೆ. ಈ ಸುಶರ್ಮನು ವಿರಾಟ ನಗರದಲ್ಲಿ ಉತ್ತರದ ಹಸುಗಳನ್ನ ಹಿಂಡನ್ನ ದೋಚಿ ತರೋದಕ್ಕೆ ಹೋಗಿದ್ದಾಗ ಪಾಂಡವರು ಅಲ್ಲೇ ಇರ್ತಾರೆ. ಆ ಕಾರಣದಿಂದಲೇ ಅವನಿಗೆ ಅಷ್ಟೊಂದು ಹಸುಗಳು ಸಿಕ್ಕಿರೋದಿಲ್ಲ. ಅದರಿಂದ ಸುಶರ್ಮನು ಅಪಮಾನವನ್ನ ಅನುಭವಿಸಿರ್ತಾನೆ. ಅಪಮಾನಕ್ಕೆ ಪ್ರತಿಕಾರ ಮಾಡದವನು ಕ್ಷತ್ರಿಯ ಹೇಗಾಗ್ತಾನೆ ಅಂತೇಳಿ ರುಕ್ಷ್ಮರಥನಿಗೆ ಹೇಳ್ತಾನೆ. ರುಕ್ಷ್ಮರಥನು ಪಾಂಡವರನ್ನ ದ್ವೇಷಿಸೋದಕ್ಕೆ ನಿನಗೆ ಕಾರಣ ಇದೆ, ನಾನು ಹೇಗೆ ಅವರನ್ನ ದ್ವೇಷಿಸ್ಲಿ ಅಂತ ಕೇಳಿದಾಗ, ನಿನ್ನ ಸ್ನೇಹಿತನಾದ ನಾನು ಅವರನ್ನ ದ್ವೇಷಿಸೋದಕ್ಕಿಂತ ಬೇರೆ ಕಾರಣ ನಿನಗೆ ಯಾಕೆ ಬೇಕು ಅನ್ನೋ ಒತ್ತಡವನ್ನ ಹೇರ್ತಾನೆ. ಸುಶರ್ಮನ ಪ್ರಕಾರ ಈ ಯುದ್ಧದಲ್ಲಿ ಮಧುರರು ತ್ರಿಗರ್ತರು ಸುಮ್ಮನೆ ಇದ್ಬಿಟ್ರೆ ಹೇಡಿಗಳು ಅನಿಸ್ಕೊಳ್ಳೋದಿಲ್ವೇ ಅಂತೇಳಿ ಪ್ರಶ್ನೆಯನ್ನು ಮಾಡ್ತಾನೆ. ಸುಂದರಿ ದಾಸಿಯರ ತೋಳಿನಲ್ಲಿ ಅಥವಾ ಸೋಮದ ಅಮಲಿನಲ್ಲೋ ಅಥವಾ ದಾಳದ ಉರುಟಿನಲ್ಲೋ ಇರಲು ಕ್ಷತ್ರಿಯ ರಕ್ತಕ್ಕೆ ಸಾಧ್ಯವಿಲ್ಲ ಅಂತೇಳಿ ಹೇಳ್ತಾನೆ. ರುಕ್ಷ್ಮರಥ ಕೇಳ್ತಾನೆ, ಈ ಯುದ್ಧದಲ್ಲಿ ಯಾರು ಗೆಲ್ತಾರಂತ್ಯ ಅಂತ. ಅದಕ್ಕೆ ಸುಶರ್ಮ ಹೇಳ್ತಾನೆ, ದುರ್ಯೋಧನ, ಸಂಶಯವೇ ಬೇಡ ಅಂತ ಉತ್ತರಿಸ್ತಾನೆ. ಆ ದುರ್ಯೋಧನನ ಗೆಲುವಿಗೆ ಸುಶರ್ಮ 2 ಪ್ರಮುಖ ಕಾರಣವನ್ನ ಕೊಡ್ತಾನೆ. ಒಂದು, ಪಾಂಡವರು 13 ವರ್ಷ ಹೊಟ್ಟೆ ಬಟ್ಟೆಗಿಲ್ಲದೆ ಹಣ್ಣಾಗಿದ್ದಾರೆ. ಇನ್ನೊಂದು, ದುರ್ಯೋಧನನ ಕಡೆಗೆ ಬರುವಷ್ಟು ದೊರೆಗಳು ಪಾಂಡವರ ಕಡೆಗೆ ಬರೋದಿಲ್ಲ. ದುರ್ಯೋಧನನು ಅಧಿಕಾರದಲ್ಲಿರುವ ರಾಜ್ಯ ಮತ್ತು ರಾಜ್ಯ ಭಂಡಾರವನ್ನ ಕೈಯಲ್ಲಿಟ್ಕೊಂಡಿದ್ದಾನೆ. ಸೈನ್ಯಕ್ಕೆ ಎಷ್ಟಾದರೂ ಖರ್ಚು ಮಾಡಬಲ್ಲ. ಕಾಡಿನಲ್ಲಿ ತೀರ್ಥಯಾತ್ರೆ ಮಾಡಿ ತರಕೊಲಗಡ್ಡ ಬೆಳೆಸಿರುವ ಪಾಂಡವರಿಗೆ ಯಾರಾದರೂ ನಮಸ್ಕಾರ ಮಾಡಬಹುದೇ ವಿನಃ ಬಲ ಬೆಂಬಲ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ರಾಜಕಾರಣದ ಶಕ್ತಿಯು ಹಿಂದಿನ ವೈಭವದ ನೆನಪಿನಿಂದ ಬರೋದಿಲ್ಲ, ಬದಲಾಗಿ ಇವತ್ತಿನ ಅಧಿಕಾರದ ಸೂತ್ರದಿಂದ ಬರುತ್ತೆ ಅಂತ ಹೇಳಿ ಸುಶರ್ಮನು ಸ್ಪಷ್ಟಪಡಿಸ್ತಾನೆ. ಸೋಲುವ ಎತ್ತಿನ ಬಾಲ ನೀನ್ಯಾಕೆ ಹಿಡಿತ್ಯಾ ಅಂತೇಳಿ ರುಕ್ಷ್ಮರಥನ ಮನಸ್ಸನ್ನ ಬದಲಿಸುವುದಕ್ಕೆ ಪ್ರಯತ್ನ ಪಡ್ತಾನೆ. ರಾತ್ರಿ ಭಾರಿ ಔತಣಕೂಟ ಆಗುತ್ತೆ. ಸುಶರ್ಮನು ರುಕ್ಷ್ಮರಥನನ್ನ ಕೇಳ್ತಾನೆ, ನಿನ್ನ ಮಗಳನ್ನ ಪಾಂಡವರ ಹಿರಿಯ ಮಗನಿಗೆ ತಂದ್ಕೊಳ್ಳೋದಾಗಿ ಪಾಂಚಾಲದ ಪುರೋಹಿತ ಹೇಳ್ದ ಅಂತ್ಯ. ನಿನ್ನ ಮಗಳಿಗೆ 5 ಜನ ಗಂಡಂದಿರಾಗ್ತಾರ? ಇದು ಆರ್ಯ ಧರ್ಮವೋ ಅಥವಾ ಗುಡ್ಡುಗಾಡದ ಜನದ ಪದ್ಧತಿಯೋ? ಆರ್ಯ ಜನಾಂಗದಿಂದ ನೀನು ಬಹಿಷ್ಕೃತನಾಗಬೇಕಷ್ಟೇ ಅಂತೇಳಿ ಹೇಳ್ತಾನೆ. ಇದು ರುಕ್ಷ್ಮರಥನಿಗೆ ಹೊಳದೇ ಇರೋದಿಲ್ಲ. ಪಾಂಡವರು 5 ಜನ ಕೂಡಿ ತಾನೇ ದ್ರೌಪದಿಯನ್ನ ಮದುವೆಯಾದದ್ದು. ಅವಳ ಹೊಟ್ಟೆಯಲ್ಲಿ ಹುಟ್ಟಿದ ಯಾವ ಮಗು ಯಾರಿಗೆ ಆಯ್ತು ಅಂತ ಅವ್ರಿಗೂ ಗೊತ್ತಿಲ್ಲ ಅಂತೇಳಿ ಸುಶರ್ಮ ವಿಷಯವನ್ನ ಮತ್ತಷ್ಟು ಸ್ಪಷ್ಟಪಡಿಸ್ತಾನೆ. ನಿನ್ನ ಮಗಳನ್ನ ಮದುವೆ ಮಾಡಿ ಕೊಟ್ರೂ ಆ 5 ಜನವೂ ನಿನ್ನನ್ನು ಹಂಚಿಕೊಳ್ತೇವೆ ಅಂತ ಬಲವಂತ ಮಾಡಿದ್ರೆ ನಿನ್ನ ಮಗಳನ್ನ ಏನ್ ಮಾಡಬೇಕು, ನೀನೇನ್ ಮಾಡ್ತೀಯಾ ಅಂತೇಳಿ ಸುಶರ್ಮ ಪ್ರಶ್ನೆಯನ್ನ ಮಾಡ್ತಾನೆ. ರುಕ್ಷ್ಮರಥನಿಗೆ ಇದನ್ನ ಕೇಳಿ ಬುದ್ಧಿ ಕತ್ಲೆ ಹಿಡದಂತಾಗುತ್ತೆ. ತನ್ನ ತಂದೆಯ ನಿರ್ಧಾರ ಅವಿವೇಕ ಅನ್ನೋದು ಖಚಿತ ಆಗುತ್ತೆ. ಸುಶರ್ಮನು, ರುಕ್ಷ್ಮರಥನ ಮಗಳು ದೊಡ್ಡ ರಾಜ್ಯದ ರಾಜೇ ಆಗಬೇಕು ಎಂಬ ಬಯಕೆ ನನಗೂ ಇದೆ, ಯುದ್ಧ ಕಳೀಲಿ, ಸುಮ್ನಿರು, ದುರ್ಯೋಧನನ ಹಿರಿ ಮಗ ಸ್ವಯಂವರಕ್ಕೆ ಬರುವ ಹಾಗೆ ನಾನು ಮಾಡ್ತೀನಿ ಅಂತೇಳಿ ಭರವಸೆಯನ್ನ ನೀಡ್ತಾನೆ. ಆ ರಾತ್ರಿ ರುಕ್ಷ್ಮರಥನು ಸ್ನೇಹಿತನಿಗೆ 10 ಜನ ದಾಸಿಯರನ್ನ ಸೇವೆಗೆ ಒದಗಿಸಿ ತನ್ನ ನಿವಾಸಕ್ಕೆ ಹೊರಡ್ತಾನೆ. ರುಕ್ಷ್ಮರಥನಿಗೆ ಮದ್ಯವನ್ನ ಸೇವಿಸಿದ್ದರೂ ನಿದ್ದೆ ಬರೋದಿಲ್ಲ. ದ್ರೌಪದಿಗೂ ಹೀಗೆ ಆಯ್ತಂತೆ ಅನ್ನೋ ಭಯ ಶುರುವಾಗುತ್ತೆ. ಅರ್ಜುನನು ಸ್ವಯಂವರ ಗೆದ್ದರೂ ಧರ್ಮನು ದೃಪದನ ಬಳಿ, ನಾವು ಗೆದ್ದ ಮೇಲೆ ಹೆಣ್ಣನ್ನ ಹೇಗಾದರೂ ಹಂಚಿಕೊಳ್ತೇವೆ, ಕೇಳೋ ಅಧಿಕಾರ ನಿನಗೇನಿದೆ ಅನ್ನೋದನ್ನ ಹೇಳಿದ್ನಂತೆ. ತನ್ನ ಮಗಳಾದ ಹಿರಣ್ಯವತಿಗೂ ನಾಳೆ ಹೀಗೆ ಹೇಳಿದ್ರೆ ಅನ್ನೋ ಭಯ ಅವನನ್ನ ಕಾಡುತ್ತೆ. ಆರ್ಯ ಧರ್ಮವನ್ನು ಕಡೆಗಣಿಸಿದ ಪಾಂಡವರಿಗೆ ಯಾರೂ ಸಹಾಯ ಮಾಡಬಾರದು ಅನ್ನೋದನ್ನ ಅವನು ನಿಶ್ಚಯಿಸ್ತಾನೆ. ಸುಶರ್ಮನ ವಿಷಯದಲ್ಲಿ ಕೃತಜ್ಞತೆ ಹುಟ್ಟುತ್ತೆ. ರಾತ್ರಿ ಮಲಗಿದ್ದಾಗ ರುಕ್ಷ್ಮರಥನು ನಿದ್ದೆಯಲ್ಲಿದ್ದ ಹೆಂಡತಿಯನ್ನ ಎಬ್ಬಿಸ್ತಾನೆ. ನೋಡು, ನಾವು ಯೋಚನೆನೇ ಮಾಡಿರಲಿಲ್ಲ, ಹಿರಣ್ಯವತಿಯನ್ನ ಪಾಂಡವರ ಮಗನಿಗೆ ಕೊಟ್ಟಿದ್ರೆ ಹೀಗೆಲ್ಲ ಆಗ್ತಾ ಇತ್ತು, ಎಂಥ ಅನಾಹುತ ಅಂತೇಳಿ ವಿವರಣೆ ಕೊಡ್ತಾನೆ. ಆದರೆ ಆಕೆ ಮದ್ಯದ ಮಂಪರಿನಲ್ಲಿ 5 ಜನರನ್ನ ಕರೆದುಕೊಳ್ಳೋ ಶಕ್ತಿ ಅವಳಿಗಿದ್ರೆ ಮಾಡ್ಕೊಳ್ಳಿ ಬಿಡಿ ಅಂತ ತೊದಲು ಮಾತಾಡ್ತಾಳೆ. ರುಕ್ಷ್ಮರಥನು ಅವಳ ಮಾತಿನ ಆಳವನ್ನು ಕೇಳುವಷ್ಟರಲ್ಲಿ ಆಕೆ ಮತ್ತೆ ನಿದ್ದೆಗೆ ಜಾರ್ತಾಳೆ. ಈ ಘಟನೆಯು ರುಕ್ಷ್ಮರಥನ ಮನಸ್ಸಿನಲ್ಲಿ ಪಾಂಡವರ ಬಗ್ಗೆ ಇದ್ದ ಗೌರವವನ್ನು ಸಂಪೂರ್ಣವಾಗಿ ಅಲುಗಾಡಿಸಿಬಿಡುತ್ತೆ. ಯುದ್ಧದ ರಾಜಕೀಯ ತಂತ್ರಗಾರಿಕೆಗಳು ಹೇಗೆ ಕುಟುಂಬದ ನಿರ್ಧಾರಗಳ ಮೇಲೆ ಪ್ರಭಾವ ಬೀರುತ್ತವೆ ಎಂಬುದನ್ನು ನಾವಿಲ್ಲಿ ಕಾಣಬಹುದು. ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ರೋಚಕ ರಾಜಕೀಯ ಬೆಳವಣಿಗೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.